ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗಿಂತ ಬೀದಿ ನಾಯಿಗಳೇ ಹೆಚ್ಚು ತುಂಬಿಕೊಂಡಿದ್ದಾವಂತೆ. ಟ್ರೀಟ್ಮೆಂಟ್ ತಗೊಳಕ್ ಬಂದಿಲ್ಲ, ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು ಅನ್ನೋ ತರ ಸರ್ಕಾರಿ ಆಸ್ಪತ್ರೆ ಇವತ್ತು ಸಂಪೂರ್ಣವಾಗಿ ಬೀದಿ ನಾಯಿಗಳ ಆಶ್ರಯ ತಾಣವಾಗಿ ಪರಿಣಮಿಸ್ಬಿಟ್ಟಿದ್ಯಂತೆ. ಯಾವುದೇ ಸೆಕ್ಯೂರಿಟಿ ಇಲ್ಲದ ಸರ್ಕಾರಿ ಆಸ್ಪತ್ರೆಗೆ ಬೀದಿ ನಾಯಿಗಳೇ ಸೆಕ್ಯೂರಿಟಿಯನ್ನ ಒದಗಿಸ್ತಾ ಇದ್ದಾವಂತೆ. ಇದ್ಯಾವುದೋ ಪಶು ಆಸ್ಪತ್ರೆ ಅಲ್ಲ, ಬದಲಾಗಿ ಜನರೇ ಇರಬೇಕಾದಂತ ಆಸ್ಪತ್ರೆ. ಆದರೆ ಜನರ ಇರಬೇಕಾದಂತ ಆಸ್ಪತ್ರೆಯಲ್ಲಿ ಜನರಿಗಿಂತ ರೋಗಿಗಳಿಗಿಂತ ನಾಯಿಗಳೇ ವಾಸ ಮಾಡ್ತಾ ಇದ್ದಾವೆ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವಾರ್ಡ್ಗಳಲ್ಲಿ ರೋಗಿಗಳಿರಬೇಕು, ಬಟ್ ನಾಯಿಗಳೇ ಹೆಚ್ಚು ಓಡಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಯಾವ ಮಟ್ಟದ ನಿರ್ಲಕ್ಷ್ಯ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳು ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ರಾತ್ರಿ ಪಾಳಿಗೆದಲ್ಲಿ ನಾಯಿಗೀಗಳೆಲ್ಲ ಬಂದು, ನಿಮ್ಗೆಲ್ಲ ನೆನಪಿರಬಹುದು, ಹಾಸನದ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಗು ಮೇಲೆ ದಾಳಿ ನಡೆಸಿತ್ತು. ಒಮ್ಮೆ ಇಲಿ ಮಗುವಿನ ಕಚ್ಚಾಕ್ಬಿಟ್ಟಿತ್ತು. ಇಂತಹ ಎಲ್ಲ ಪ್ರಕರಣಗಳು ನಡೆದಿದ್ದಾವೆ. ಇಂತಹ ಬೆನ್ನಲ್ಲೇ ಸಕಲೇಶಪುರದಲ್ಲಿ ಈಗ ವಾರ್ಡ್ಗಳಲ್ಲೆಲ್ಲ ನಾಯಿಗಳು ಓಡಾಡ್ತಾ ಇದ್ದಾವೆ ಅನ್ನೋದಾದ್ರೆ ಆಸ್ಪತ್ರೆಯ ರೋಗಿಗಳಿಗೆ ಎಷ್ಟರ ಮಟ್ಟದ ಸೆಕ್ಯೂರಿಟಿ ಒದಗಿಸ್ತಾ ಇದ್ದೀರಿ ನೀವು? ಸರ್ಕಾರಿ ಆಸ್ಪತ್ರೆ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ತಾಳ್ತಾ ಇದ್ದೀರಿ ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್. ಯಾರು ಸಂಬಂಧಪಟ್ಟವರಿದ್ದಾರೆ ಈ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಆಸ್ಪತ್ರೆಗೆ ಸೂಕ್ತ ಮಟ್ಟದ ಒಂದು ಸೆಕ್ಯೂರಿಟಿ ವ್ಯವಸ್ಥೆನೂ ಮಾಡಕ್ಕಾಗ್ತಾ ಇಲ್ಲ ಅನ್ನೋದಾದ್ರೆ ಯಾವ ಮಟ್ಟದ ಚಿಕಿತ್ಸೆ ಕೊಡ್ತೀರಿ, ಯಾವ ಮಟ್ಟದ ಸೆಕ್ಯೂರಿಟಿ ಒದಗಿಸ್ತೀರಿ ನೀವು ಬರ್ತಕ್ಕಂಥ ರೋಗಿಗಳಿಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.